ಲೇ ಬಂದ್ಲೇನೆ. ಏ ಇಲ್ಲ ಹೋಗಮ್ಮ, ನಮ್ಮಪ್ಪನು ಬಸ್ ಸ್ಟ್ಯಾಂಡಾಗ ಅವನೇ, ಮನೆಗೆ ಗೊತ್ತಾಗಲ್ಲ, ಹೋಗಿ ಕರ್ಕೊಂಬರ್ತೀನಿ ಅಂತ ಹೋಗಿ ಎಷ್ಟೊತ್ತಾಯ್ತು ಇವಳು. ಹಾಂ ಬರ ಇಲ್ಲ ಇವಳು. ಭ್ರಮರ ಬೇರೆ ಫೋನ್ ಮಾಡಿದ್ಲು, ಬಾಕಾ ಅಂತ. ಅವಳು ಕೇಳೋ ಸಂಧ್ಯಾಕ ಹಾಲು ಗೊತ್ತಿಲ್ಲಂತೆ, ಅದಕ್ಕೆ ಬಾಕಾ ಅದೇನೋ ನೋಡಿ ಬಾ ಅಂತ. ಮಗು ಆಯ್ತಂತೇನು? ಹ್ಞೂ ಗಂಡು ಮಗು ಆಗದೆ. ನಿನಗೆ ಏಳಿಂದೆ ಮದುವೆ ಆದವ್ರಿಗೆಲ್ಲ ಮಕ್ಕಳಾಯ್ತು, ನಿನ್ನ ತಮ್ಮನಿಗೂ ಮಗು ಆಯಿತು. ನಿನಗೆ ಯಾಕೋ ಏನು ಅಯ್ಯ ಅರ್ಶನ ನೋಡಿ ಏನು ತೊಂದರೆ ಇಲ್ಲಕ್ಕ ಅಂತ ಹೇಳಿದ್ನಲ್ಲ. ಏನನ್ನ ತೊಂದರೆ ಇದ್ರೆ ಟ್ರೀಟ್ಮೆಂಟ್ ತಗೊಬೇಕು, ನಿಧಾನವಾಗ ಆತವ ಬಿಡು. ಹ್ಞೂ ಆತವೆ. ನಮ್ಮಪ್ಪನ ರಾತ್ರಿಯಿಂದ ಒಂದೇ ಜಗಳ ನಮ್ಮ, ಹೋಗಿ ಮಗುನ ಸೊಸೆನ ಕರ್ಕೊಂಬರ್ರಿ ಅಂತ. ಸಾಕು ಇದ್ದಿದ್ದು 3 ತಿಂಗಳು. ಹ್ಞೂ ಸುಧಾರಿಸೋರೆಲ್ಲ ಸಾಕು ಅಂತ ಒಂದೇ ಗಲಾಟೆ. ಅವ್ನು ಕೇಳ್ತಾ ಇದ್ನೋ, ಅವನು ಹ್ಞೂ ಅಂತ ಇದ್ನೋ. ಅದೇನು ಮಾಡ್ತಾರೋ ಅದೇನೋ. ಮನ್ಯಾಗ ನಿಮ್ಮ ಮಕ್ಕಳು ನೋಡಿ ನಂಗೆ ಬೇಜಾರಾಗ್ಬಿಟ್ಟದೆ ಅಂತ ಹೇಳ್ತಾವನೆ. ಅದೇನಂತೆ ನಮ್ಮ ಮಕ್ಕಳು ನೋಡಿ ಅಪ್ಪನಿಗೆ ಬೇಜಾರಾಗಿರೋದು. ಹಂಗೆ ವಿಚಿತ್ರ ನಿಮ್ಮಪ್ಪನು. ಚೌಟ್ರಿನಾಗ ನಾಮಕರಣ ಮಾಡಿ ಆಮೇಲೆ ಕರ್ಕೊಂಬಂದ್ರೆ ಆತೈತೆ ಅಂತ ಹೇಳು. ಹ್ಞೂ ಮಗುರಷ್ಟು ಕಂಡು ಕಾಣಿಸೋರ್ಕು ಅವರು ನಾಮಕರಣ ಮಾಡಲ್ಲ. ಅಲ್ಲಿವರೆಗೂ ಏನೋ ಒಂದು ಕೆಟ್ಟಾಪತಿ ಮಾಡಿದ್ರೆ ಆಯಿತು. ಅಯ್ಯೋ ಚೌಟ್ರಿ ಇವನಾಗ ಅಲ್ದಿರ ಪ್ಯಾಲೇಸ್ ಆಗೆ ಮಾಡ್ಕೊಡ್ತಾರೆ ತಕ. ಅವ್ರ ಹತ್ರ ದುಡ್ಡಿಲ್ಲ. ಹಾಂ ಮದುವೆನ ನೋಡ್ದ, ಅದೇನೋ ಬಾವು ಬನ್ನಿ ಸೆಟ್ ಹಾಕಿದ್ರಲ್ಲ, ಅದಕ್ಕೆ 7-8 ಲಕ್ಷ ಅಂತೆ ಖರ್ಚು ಮಾಡ್ತಾರೆ ನೋಡು. ಅವಲ್ಲೇ ಅವಳು ಬರ್ತಾವಳೆ. ಆಂಟಿ ಓ ಏನಮ್ಮ ನಿಮ್ಮ ಅಪ್ಪನ ಊರಿಗೆ ಹೋಗಿ ಕರ್ಕೊಂಬಂದೇನು? ಇಲ್ಲ ಬರ್ತಾವ್ರೆ ನಮ್ಮಪ್ಪ. ಅವ್ರಿಗೆ ಮೆಜೆಸ್ಟಿಕ್ ಎಲ್ಲ ಬಂದ್ರೆ ಗೊತ್ತಾಗುತ್ತೆ, ಮನೆ ಗೊತ್ತಿಲ್ಲಲ್ಲ, ಅದಕ್ಕೆ ನಾನು ಕರ್ಕೊಂಬರಕ್ಕೆ ಹೋಗಿದ್ದಿತ್ತು. ಅದೇ ಹಂಗೆ ಬಜಾರಾಗ ಚಿಕ್ಕಪೇಟೆಗೆ ಹೋಗೋರೇನು? ಚಿಕ್ಕಪೇಟೆಗೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ವಾ? ಇನ್ನು ಮುಂದಕ್ಕೆಲ್ಲ ಏನು ಬರ್ತಾ ಇದ್ನ? ಅದೇ ಅಲ್ಲ ಅಲ್ಲಾರವ್ರೆ ನೀವು ಅಪ್ಪನ ಊರಾಗಿರಕ್ಕೆ ಅವ್ರ ಅಣ್ಣ ತಮ್ಮಂದ್ರಿಗೆಲ್ಲ ಅಲ್ಲೇ ಇರೋದು. ಸರಿ ಆಯ್ತು. ಯಾರೋ ಬರ್ತಾವ್ರೆ. ಇಲ್ಲ ಈ ಪಕ್ಕ ಬಾ. ಏನೋ ನೋಡಿದ್ದೀನಲ್ಲಮ್ಮ, ನಮ್ಮಪ್ಪ ಆಂಟಿ. ಲೇ ನಾಗರಾಜ ಆತಿಗೆ ಚಿಕ್ಕಪ್ಪ ಏನಾಯ್ತು ನೀನು ಬಾಯ್ತು ಮುನ್ನಕ? ಹಾಂ ಇವಳ ಅಪ್ಪನು ನೀನೇನಾ? ಅದಕ್ಕೆ ಅದು ಅಯ್ಯೋ ನೀನು ಒಟ್ಟು ತಗ ಹೋಗು. ನನ್ನ ತಂಗಿಗೆ ಮೋಸ ಮಾಡಿಬಿಟ್ಟೇನಾ? ಮೋಸ ಮಾಡ್ಕೊಂಡು ಏನು ಮಾಡ್ತಾಯಿದ್ದೆ ಇಲ್ಲಿ ಕಿತಾಪತಿ ನೀನು? ಹಾಂ ಈ ಇವಳೆ ದೀಪ, ಈ ಅಪ್ಪನ ಯಾರು? ನಮ್ಮಪ್ಪ. ಅಯ್ಯ ನಿನ್ನ ಮಕ್ಕಷ್ಟು ಬೆಂಕಿತ್ತು ಹೋಗು. ನಿಮ್ಮಪ್ಪ ನಂಗೆ ಆತಾನೆ, ಅವ್ನು ನನ್ನ ಸ್ವಂತ ತಂಗಿ ಗಣ್ಣು. ನನ್ನ ತಂಗಿ ಗಣ್ಣೆ ನಿನ್ನ ಅಪ್ಪ ನಂಗೆ ಆತಾನೆ. ನನ್ನ ತಂಗಿಗೆ ಇರೋದು ಒಬ್ಳೆ ಮಗಳು. ಯಾರ ನೀನು? ಎಲ್ಲಿಂದ ಬಂದೆ? ಎತ್ತಿಂದ ಬಂದೆ? ಹಾಂ ಏನಾಯ್ತು ಕಿತಾಪತಿ? ಹಾಂ ಅಯ್ಯ ಆಂಟಿ ನೀವೇನು ಹೇಳ್ತಾ ಇದ್ದೀರಿ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ರು ನಮ್ಮಪ್ಪ. ಲೇ ನಿಮ್ಮಪ್ಪನ ಹೆಂಗೆ ಆಗ್ಬಿಡ್ತಾನೆ? ಹಾಂ ಹಂಗಾದ್ರೆ ಇವಳು ನಮ್ಮ ಅರ್ಶಿನ್ಗ ತಂಗಿನ ಅಕ್ಕನ ಆತಾಳೆ. ಅಯ್ಯೋ ಕೂತ್ಕಪ್ಪ ಕೂತ್ಕೋ. ಯಾರು ಇವಳು? ಏನು ಕತೆ? ಹಾಂ ಇದ್ಯಾಕೆ ಇವಳವಳ ಒಬ್ಳು ಬಂದ್ಬಿಟ್ಟು ನೀನು ಅಪ್ಪ ಅಂತ ಕೂಗ್ತಾ ಇರೋದು? ಏನ ನನ್ನ ತಂಗಿ ಭಾಳ ಹಾಳು ಮಾಡ್ಬೇಕಂತಿದ್ದೀನ ನೀನು? ಏನು ಕೆಲಸ ಮಾಡ್ತಾ ಇರೋದು ನೀನು? ಆಸ್ತಿ ಗೀಸ್ತಿ ಕೊಡ್ತೀನಿ ಅಂತ ಹೇಳ್ತಂತೆ. ಅದಕ್ಕೆ ನಾನು ಪೂರ್ತಿ ಮಾತಾಡೋದಂಟ ಅಂತ ಕೇಳು. ಏನು ನೀನು ಪೂರ್ತಿ ಮಾತಾಡೋದನ್ನ ನಾನು ಕೇಳೋದ? ಮುಚ್ಚಬೇಕು ಬಾಯಿ. ಒಟ್ಟಿಗೆ ಏನಂತಿದ್ಯಾ? ಇದೇನು ಚಿಕ್ಕಪ್ಪ? ಹಾಂ ಯಾರವಳು? ಆಂಟಿ ಯಾಕೆ ಆಂಟಿ ಹಂಗೆ ಬೈತಾ ಇದ್ದೀರಾ ನಮ್ಮಪ್ಪನ? ಹಾಂ ಯಾಕೆ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಇಷ್ಟಿನಿಂದ ನಿನ್ನ ನಮ್ಮನೆಗೆ ಇಟ್ಕೊಂಡಿದ್ದು ನೋಡು. ನನ್ನ ತಂಗಿ ಬಾಳ್ತಿತ್ತು ಬಾಯಿಗೆ ಹಾಕೊಂಡವ್ರು ನಿನ್ನ. ಎಲ್ಲ ನಿಮ್ಮಮ್ಮನ? ಯಾವಲ್ಲ ನಿಮ್ಮಮ್ಮನ? ನಾನು ಅಂಥವಳು ಇಂಥವಳು ಅಂತ ಏನೇನೋ ಆಸೆ ಕಂಡಿದ್ದೀನಿ ನಿನ್ನ ಮೇಲೆ. ನನ್ನ ತಂಗಿ ಭಾಳ ಹಾಳು ಮಾಡಕ್ಕೆ ನಿಂತಿದ್ರಲ್ಲ ಇಬ್ಬರು ಸೇರ್ಕೊಂಡು. ಅಲ್ಲಿ ಕೂತವನಲ್ಲ ನಿಮ್ಮ ಅಪ್ಪನ ಅಂತ ಅನ್ಸ್ಕೊಂಡನು. ಅವನು ಸ್ವಂತ ನನ್ನ ತಂಗಿ ಗಂಡ. ಹೌದಾ? ಏನು ಹೌದಾ ಅಂತ ಇದೆಯಾ? ಹಾಂ ಅದಕ್ಕೆ ಹೇಳಪ್ಪ. ನಾನು ಬಂಗಾರ ತಗೊಳಕ ಬೆಂಗಳೂರಿಗೆ ಬರ್ತಾ ಇದ್ದೆ. ಇವರಮ್ಮನು ಸೇಟು ಮಗಳು. ಹೆಂಗೋ ಪರಿಚಯ ಆಯಿತು, ಹಿಂಗೆ ಮದುವೆ ಮಾಡ್ಕೊಂಬಿಟ್ರೆ. ಅವಳು ಬೆಂಗಳೂರಾಗಿ ಹೋಗ್ಬಿಟ್ಲು. ಹಿಂಗೆ ಒಂದು ಮಗುನೂ ಆಗೋಯ್ತು. ಅವಳಿಗೆ ಯಾಕೋ ಹುಷಾರಿಲ್ದಿರಾಯ್ತು, ಅವಳು ತೀರ್ಕೊಂಬಿಟ್ಲು. ಈ ವಿಷಯ ಅವಳು ಭ್ರಮರಕ್ಕೆಲ್ಲ ತಿಳಿಯೋದತ್ತಿಗೆ ಇನ್ನೇನು ಮಾಡ್ತೀಯಪ್ಪ? ಮಾಡಬಾರ್ದು ಕೆಲಸಕ್ಕೆ ಮಾಡ್ತೀಯಲ್ಲ, ಇನ್ನೇನು ಮಾಡ್ತೀಯ? ಇನ್ನು ಅವಳು ತಾನೇ ಏನು ಮಾಡ್ದಾಳೆ ಹೇಳು? ಈ ಅಮ್ಮನ್ಕ ಇವಾಗ ಇಲ್ಲಿ ಬಿಲ್ಡಿಂಗ್ ತಗೊಡೋದಾ? ಇನ್ನೇನು ಮಾಡೋದಕ್ಕೆ? ಅವಳಿಗೆ ಯಾರೂ ಇಲ್ಲ ನಾನು ಬಿಟ್ಟರೆ ಇನ್ಯಾರವ್ರೆ ಅವಳಿಗೆ ಪಾಪ. ಅವ್ನು ನೋಡಿದ್ರೆ ಹಂಗೆ ಮಾಡ್ಬಿಟ್ನ. ಮಗುನೂ ಬರಲ್ಲ ಅಂತ. ಇನ್ನು ಯಾರೂ ಇಲ್ಲ ಅವಳಿಗೇನೋ ಒಂದು ಆಶ್ರಯ ಮಾಡ್ಕೊಡ್ಬೇಕು ತಾನೇ. ನನ್ನ ಮಗಳನ್ನ ನಾನು ಬಿಟ್ಕೊಡಕ್ಕಾಗ್ತದಾ? ಬಿಟ್ಕೊಡ್ಬೇಡ ಬಿಡು. ನನ್ನ ತಂಗಿ ಮಗಳು ಎಲ್ಲನ ಆಳು ಬಿಟ್ಕೊಂಡು ಹೋಗ್ಲಿ. ಅದಕ್ಕೆ ನಾನು ನಿನ್ನ ತಂಗಿಗ ಯಾವತ್ತೂ ಏನೋ ವಿಷಯಕ್ಕಾಗಲಿ ಮೋಸ ಮಾಡಿಲ್ಲ, ಆಯಿತಾ? ಅವಳನ್ನ ಕೇಳು. ಅವಳು ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ತಕ್ಕೊಡ್ತೀನಿ. ಅವಳ ಜೊತೆಗೆ ಇರ್ತೀನಿ. ಯಾವಾಗ ತಿಂಗಳಿಗೆ 3-4 ಸತಿ ಬಂದು ಇವಳು ನಂಗೆ ಮಾತಾಡ್ಸ್ಕೊಂಡು ಹೋಗ್ತೀನಿ. ಅವಳಿಗೂ ಒಂದು ಮನೆ ಅಂತ ಇದ್ದರೆ ಅವಳ ಜೀವನ ಅವಳು ಮಾಡ್ಕೊಂತಾಳ. ಅದಕ್ಕೋಸ್ಕರ ಮನೆ ತಕ್ಕೊಡ್ಬೇಕು ಅಂತ ಇರೋದು ನಾನು. ನೋಡ ಮನೆನೂ ತಕ್ಕೊಡ್ಬೇಡ ನೀನು, ಏನೂ ತಕ್ಕೊಡ್ಬೇಕಾಗಿಲ್ಲ. ಅವಳು ಪಾಡ್ಕೊಳ್ಳಿ ಎಲ್ಲ ನಾ ಬದುಕಂತಲ್ಲ ಬಿಡು. ಮದುವೆ ಮಾಡಿದ್ದೆ ತಾನೇ ನೀನು? ಹಾಂ ಗಂಡ ಜೊತೆಗೆ ನ್ಯಾಯವಾಗಿ ಬಾಳ್ವೆ ಮಾಡ್ಕೊಂಡಿದ್ದೀರಾ? ಇವಳೇನ ಯಾಕೆ ಬಿಟ್ಟು ಬಂದು ಗಂಡನ? ಏನೋ ಮದುವೆಗೆ ಮುಂಚೆಯಿಂದ ಯಾರನ್ನೋ ಇಷ್ಟಪಡ್ತಾ ಇದ್ಲಂತೆ. ನಮ್ಮ ಕೇಳಿದ್ಲು, ನಾವಿಲ್ಲ ಆಗಲ್ಲ, ಅದೆಲ್ಲ ಆಗಲ್ಲಮ್ಮ, 2 ದಿವಸ ಅಷ್ಟೇ, ನಾವು ನೋಡಿದ ಕಡೆನೇ ಮದುವೆ ಆಗು ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಹುಡುಗನು. ಚೆನ್ನಾಗವನೆ ಹುಡುಗನು. ಅವ್ನು ಕೊಟ್ಟು ಮದುವೆ ಮಾಡಿದ್ರೆ ಅವನ ಜೊತೆಗಿರಿಲ್ಲ. ಅದು ಯಾಕೋ ಏನೋ ಇವನ ಜೊತೆಗಿದ್ಲು, ಏನಾಯ್ತೋ ಏನೋ ಇಬ್ಬರಿಗೂ. ಇವಾಗ ಇಬ್ಬರು ದೂರ ಆಗವ್ರೆ, ಒಬ್ಬಂಟಿ ಆಗವಳೆ. ಅವಳಿಗಿನ್ನ ಆಸರೆ ನಾನು ಆಗಬೇಕಲ್ಲ. ಇನ್ನು ಯಾರವ್ರೆ ನಮ್ಗೆ ದಿಕ್ಕು? ಯಾರೂ ಇಲ್ಲ ಬಿಡಪ್ಪ ದಿಕ್ಕು. ದಿಕ್ಕು ಇಲ್ಲ, ದಿವಾಣನೂ ಇಲ್ಲ.
ಅವನಿಗೆ ನಾನು ಮದುವೆ ಆಗೋಣಂತಲ್ಲ, ಇವಳಿಗೆ ಡೈವರ್ಸ್ ಕೊಡ್ತೀರಾ? ಅದೇನು ಮದುವೆ ಆಗ್ಬಿಟ್ಟು ನಾವು ಇವಳು ಮುಚ್ಚಳಿಕೆ ಬರ್ಕೊಟ್ಲು ಪೊಲೀಸ್ ಸ್ಟೇಷನಾಗ, ನಂಗೆ ಅವನಿಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ನು ಮದುವೆ ಮಾಡ್ಕೊಂಡವನೆ. ಉದ್ಧಾರಲೇ ಉದ್ಧಾರ ಮಾಡಿಬಿಟ್ಟೆ. ಆಂಟಿ, ಹಂಗಾದ್ರೆ ನೀವೆಲ್ಲ ಸಂಬಂಧಿಕರಾ? ಹಾಂ, ಸಂಬಂಧಿಕರು. ಅಲ್ಲೇ ನಮ್ಮನೆಗೆ ಎತ್ಕೊಂಡು ನಮಗೆ ಕತ್ಕೊಯ್ಯೋ ಕೆಲಸ ಮಾಡ್ತೀನಿ ಅಂತ ಕನ್ಸಾಗು ಅನ್ಕೊಂಡಿದ್ರಲ್ಲೇ ದೀಪಾಲಿ. ಹಾಂ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು? ಅಯ್ಯೋ ಆಂಟಿ, ನೀವೆಲ್ಲ ಸಂಬಂಧಿಕರು ಅಂತ ನನಗೇನು ಗೊತ್ತಿತ್ತು ಆಂಟಿ? ಅವಳಿಗೇನು ಗೊತ್ತಿಲ್ಲ ಅದಕ್ಕೆ, ನಾನು ಏನು ಹೇಳಿಲ್ಲ ಅವಳಿಗೆ, ಏನೇನು ಹೇಳಿಲ್ಲ ನಾನು. ಬೆಂಗಳೂರಾಗ ನಮ್ಮ ನೆಂಟ್ರವ್ರೆ ಎಲ್ಲವ್ರೆ, ಸಂಧ್ಯಾನ ಎಲ್ಲಿ ಕೊಟ್ಟಿದ್ದೀರಿ ಏನೇನು ಹೇಳಿಲ್ಲ ನಾನು, ಸುಮ್ಮನೆ ಇದ್ಬಿಡ್ರಿ. ಅವಳಿಗೇನು ಗೊತ್ತಿಲ್ಲ ನೋಡೋ. ನಿನ್ನ ಮನೆಗಿನ ಅವಳಿಗೇನು ತಗೊಳ್ಳೋದು ಬೇಕಾಗಿಲ್ಲ ಆಯಿತಾ? ಹಾಂ, ಆ ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಆ ಮಗಳ ಹೆಸ್ರುಕೋ, ಇಲ್ಲ ಇವಾಗ ಮೊಮ್ಮಗ ಇಟ್ಟವನಲ್ಲ ಮೊಮ್ಮಗನ ಹೆಸ್ರುಕೋ ಹಾಕು. ಇವಳನ್ನ ತಗೊಂಡೋಗಿ ಗಂಡ ಮನೆಗೆ ಬಿಡು. ನಾನೇ ಹೋಗ್ಲ ಆಂಟಿ, ಅವನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಅವ್ನ ಮನೆ ಬಾಗ್ಲಲ್ಲಿ ನಾಯಿ ಥರ ಕೂತ್ಕೊಂಡಿಲ್ಲ. ನೀನು ಅವನ ಲವ್ ಮಾಡಿದ್ನಲ್ಲ, ಅವನಿಂದ ಹೋಗುವಂತ ಯಾರು ಹೇಳಿದ್ನಿಂಗ? ಕಟ್ಕೊಂಡಿರೋ ಗಂಡನ ಬಿಟ್ಬಿಟ್ಟು ಕಟ್ಕೊಂಡಿರೋ ಗಂಡ ಶಾಶ್ವತ, ಬೇರೆಯವನಲ್ಲೇ ಶಾಶ್ವತ. ನಿನ್ಗೇನು ಗೊತ್ತಾಗಲ್ಲ ಅಷ್ಟು ಮಾತ್ರ? ಹಾಂ ಹಾಂ, ನೀನು ಸರಿ ಇಲ್ಲ, ನಾನು ನಿನ್ನೇನು ಅನ್ಕೊಂಡಿದ್ನಿ, ನೀನು ಸರಿ ಇಲ್ಲ. ಅದಕ್ಕೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಹೋಗ್ಲಿ ಬಿಡತ್ಗೆ ಏನು ಅವನ್ನ ಬಲವಂತ ಮಾಡೋದು ನಾವು ಎಲ್ಲ? ನಾನೇ ಬೇರೆ ಕಡೆ ಒಂದು ಗಂಡು ನೋಡಿ ಮದುವೆ ಮಾಡ್ತೀನಿ. ಓ, ಈ ಗನಂದಾರಿ ಕೆಲಸಗಳು ಬೇರೆ ಮಾಡ್ಬೇಕಂತಿದ್ದೀನೋ? ನನ್ನ ಮಗಳತ್ಗೆ ನನ್ನ ಮಗಳು ನಾನು ಬಿಟ್ಕೊಳಕ್ಕಾಗಲ್ಲ. ಇವತ್ತು ಹೋಗ್ಬೇಕು. ಫೋನ್ ಮಾಡಿದ್ಲವಳು ರಾತ್ರಿ, ಬಾಕಾ ಅಂತ ಹೇಳ್ಬಿಟ್ಟು. ಓದ್ತೀನಿ ನೋಡಮ್ಮ ತಾಯಿ, ಸಾಕು ನೀನು ನಮ್ಮ ಮನೆಗೂ ಬರಬೇಡ, ನಮ್ಮ ಆಸ್ಪತ್ರೆಗೂ ಬರಬೇಡ. ನಿಮ್ಗೆ ಯಾವ ಸಂಬಂಧ ಇಲ್ಲ. ಅದಕ್ಕೆ ನಿಮ್ಮ ಜೊತೆಗವಳೆ ಏನೋ ಸಂತೋಷವಾಗವಳೆ, ಫೋನ್ ಮಾಡಿದಾಗೆಲ್ಲ ನಿಮ್ಮ ಸುದ್ದಿ ಎಲ್ಲ ಹೇಳ್ತಾನೆ ಇರ್ತಾಳೆ. ಅವಳನ್ನ ಸಡನ್ನಾಗಿ ಕೆಲಸ ಬಿಟ್ಟು ಹೋಗಂತಂದ್ರೆ ಅವಳಿಗೆ ಹೇಳ್ಕೋತಾಳೆ ಅದಕ್ಕೆ. ಹಾಂ, ಅವಳು ಇರೋದು ಒಬ್ಳೆ. ಇವಾಗ ಸಂಧ್ಯಾನು ನಿನ್ನ ಮಗಳೇ, ಇವಳು ನಿನ್ನ ಮಗಳೇ ಅನ್ಕೋದಕ್ಕೆ. ನಿಮ್ಮ ಮನೆಗೆ ಇರಲಿ, ಮನೆಗೇನೋ ಕೆಲಸ ಮಾಡ್ಕೊಂಡು ಆಸ್ಪತ್ರೆಗೂ ಏನೋ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾಳೆ. ಯಾಕಕ್ಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ? ಎಲ್ಲ ನೋಡ್ಕೊಳ್ಳಿ ಬಿಡಮ್ಮ, ಇನ್ನೇನು ಮಾಡೋಕ್ಕಾಗ್ತದೆ, ಆಗಿದ್ದು ಆಗೋಗೈತೆ. ಹಾಂ, ಅಲ್ಲೇ ನನ್ನ ತಂಗಿ ತಿಳಿದ್ರೆ ಬೇಜಾರು ಮಾಡ್ತಾಳಲ್ಲೇ ನೋಡ್ದಾ? ನಾನು ಕೂಡ ಅವ್ರು ತಕ್ಕನೆ ಇವತ್ತು ನನ್ನ ಗಂಡು ತಪ್ಪು ಮಾಡಿರೋದಕ್ಕೆ ಸಪೋರ್ಟ್ ಮಾಡ್ತಾಳೆ ಅಂತ ಅವಳು ಬೇಜಾರು ಮಾಡ್ಕೊಳಲ್ಲ. ಹಾಂ, ಇರಲಿ, ಎಲ್ಲ ಕೆಲಸ ಮಾಡ್ತಾಳೆ, ಮಾಡ್ಕೊಂಡಿರ್ಲಿ. ಆದರೆ ನನ್ನ ತಂಗಿ ಬೇಜಾರು ಮಾಡ್ಕೊಳಲ್ಲ. ನನ್ನ ತಂಗಿ ನನ್ನ ಮಾತು ಕೇಳಬೇಕು, ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಅಯ್ಯೋ, ಇದೇನು ದೊಡ್ಡ ಮಾತು ಅಂತ ಅವಳಿಗೆ ಹೇಳ್ತೀಯ ಅದಕ್ಕೆ? ಅವಳೇನು ಇಲ್ಲಿಗೆ ಬರ್ತಾಳಾ, ನೋಡ್ತಾಳಾ? ಹಾಂ, ನೋಡಪ್ಪ, ಇವತ್ತಲ್ಲ ನಾಳೆ ಅವಳಿಗೆ ಈ ಮಾತು ತಿಳಿದಾಗ ಅವಳೇ ನನ್ನನ್ನು ಸುಮ್ಮನೆ ಬಿಡ್ತಾಳಾ? ಹಾಂ, ಅದೆಲ್ಲ ಕತೆ ಬೇಡ. ಇವಾಗ ನೀನು ಅವಳು ಕರ್ಕೊಂಡು ಹೋಗು. ಅವಳದು ಫೋನ್ ನಂಬರ್ ನನ್ನ ಹತ್ರ ಇದೆ, ಬ್ರಹ್ಮನ ನಾನು ಕೇಳ್ತೀನಿ. ಅವಳು ಏನು ಹೇಳ್ತಾಳೆ ನೋಡೋಣ. ಫಸ್ಟ್ ನೀವು ಇಲ್ಲಿಂದ ಹೋಗ್ಬಿಟ್ರೆ ನನಗೆ ಮುಂಚೆ ಅಷ್ಟು ಸಮಾಧಾನನಪ್ಪ. ನಿಮ್ಮ ಮುಟ್ಟುಗಳು ನಾನು ನೋಡ್ಲಾರೆ. ಯಾಕಟ್ಟಿಗೆ ಹಂಗಂತೀಯ? ಭಾರಿ ಗನಂದಾರಿ ಕೆಲಸ ಮಾಡಿದ್ಯಾಳು ನೀನು. ಹೋಗ್ಲಕ್ಕ ನಾನು ಹೋಗ್ರಿ. ನನ್ನ ತಂಗಿನ ಕೇಳ್ತೀನಿ. ನನ್ನ ತಂಗಿನ ಕೇಳ್ಬಿಟ್ಟು ಅವಳೇನ ಒಪ್ಕೊಂಡ್ರೆ ನೀನು ನಮ್ಮ ಮನೆಗೆ ಬಾ, ಇಲ್ಲ ಅಂತಂದ್ರೆ ಬೇಡ ಅಷ್ಟೇ. ಅಲ್ಲ ಆಂಟಿ, ನಿಮ್ಮ ಜಗಳದಾಗೆ ನನ್ನನ್ನು ಯಾಕೆ ಇದು ಮಾಡ್ತೀರಾ? ನನ್ನ ತಂಗಿ ಅವಳು. ನನ್ನ ತಂಗಿ ನಾನು ಯಾವ ಕಾಲಕ್ಕೂ ಬಿಟ್ಕೊಡಲ್ಲ. ಹೋಗ್ರಿ ಇಲ್ಲಿಂದ. ಹೋಗ್ಬೇಕು ನಾನು ಇವಾಗ ಸಿದ್ದಾಪುರಕ್ಕೆ. ನಾನು ಹೋಗ್ಬೇಕತ್ಗೆ, ಮಗು ನೋಡ್ಬೇಕು. ನೀನು ಹೋಗೋಣ ಹೋಗು, ಹಂಗೆ ಹಾಳಾಗೋಣ ಹೋಗ, ನನ್ಗೇನಾಗಬೇಕು? ಫಸ್ಟ್ ಇಲ್ಲಿಂದ ಅಪ್ಪನ ಮಗಳು ಜಾಗ ಖಾಲಿ ಮಾಡ್ರಿ. ಹೋಗೋಣಮ್ಮ. ಅಲ್ಲಪ್ಪ, ಇವಾಗ ನಾನು ಹೆಂಗೋ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ತಿಂಗ್ಳಿಗೊಂದು ಅಷ್ಟು ಸಂಬಳ ತಗೊಂತ ಇದ್ದೆ. ಸಂಬಳದ ಕತೆ ಬಿಡು, ಒಂದು ನೆಮ್ಮದಿನ ಸಿಗ್ತಾಯಿತ್ತು. ಇವಾಗ ನೋಡಿದ್ರೆ ಆಂಟಿ ಹಿಂಗೆ ಹೇಳ್ತಾವ್ರಲ್ಲ, ಅದಕ್ಕೆಲ್ಲ ನಾನು ಒಂದು ವ್ಯವಸ್ಥೆ ಮಾಡ್ತೀನಿ. ಯೋಚನೆ ಮಾಡಬೇಡ, ನಡಿಯಮ್ಮ, ನಾನು ಮಾತಾಡ್ತೀನಿ, ನಡಿ. ನಾನಿದ್ದೀನಿ, ನಡಿಯಮ್ಮ. ನೀನು ಯಾಕೆ ಭಯ ಪಡಬೇಕಾಗಿಲ್ಲ. ನಾನು ಬದುಕಿರೋವರೆಗೂ ನೀನು ಯಾರ ಹತ್ರ ಕೈ ಚಾಚಂಗಿಲ್ಲ, ಯಾರಿಗೂ ಭಯ ಪಡಂಗಿಲ್ಲ. ಎಂತಿ ಮಕ್ಕಳನ್ನ ಬೀದಿಗೆ ಬಿಟ್ಬಿಟ್ಟು ಇಟ್ಕೊಂಡವಳ ಮಗಳನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗು. ನಡಿ. 100 ಜನ 100 ಮಾತಾಡಿದ್ರೆ ನಮ್ಗೇನಾಗಬೇಕು? ಅಮ್ಮ, ನೋಡ್ದೇನಮ್ಮ ಚಿಕ್ಕಪ್ಪನು ಎಂಥ ಕೆಲಸ ಮಾಡೋನೆ. ಅಲ್ಲಮ್ಮ, ಈ ದೀಪಾವಳಿನ ನಮ್ಮ ಮನೆ ಸೊಸೆ ಮಾಡ್ಕೊಬೇಕು ಅಂತ ನಾನು ನೀನು ಆಸೆ ಇಟ್ಕೊಂಡಿದ್ರಿ. ಅಯ್ಯ ಗೂಬೆ, ಏನಂತ ಕಂಡು ಹಾಕಿಳು ಮಕ್ಕ ಕಿತ್ತೋಗಂಗೆ ಹಾಕಲು ತಮ್ಮನ ಆತಾರೆ. ನಿನಗೆ ಜ್ಞಾನ ಐತೇನೆ, ಗ್ಯಾಂಗೆ ತೊಳೆ. ಅದೇ ಅಮ್ಮ, ಇವಾಗ ನಾನು ಅನ್ಕೊಂಡಿದ್ದು ವರ್ಷ ಇಲ್ಲಲ್ಲ ಅಂತ. ವರ್ಷ ಎಲ್ಲದೆ? ಚಿಕ್ಕಪ್ಪ ನೋಡಮ್ಮ, ಎಷ್ಟು ಸಪೋರ್ಟ್ ಮಾಡ್ತಾನೆ ಅವಳಿಗ. ನಾನು ಇದೀನಿ ನಡಿ ಅಂತ ಹೇಳಿ ಕರ್ಕೊಂಡೋದ್ನು. ಅದೇನು ಸಪೋರ್ಟ್ ಮಾಡ್ತಾನೆ ನಾನು ನೋಡ್ತೀನಿ. ಸಾಯಂಕಾಲ ಹೋಗೋಣ ನಡಿ ಸಿದ್ದಾಪುರಕ್ಕ. ಎಲ್ಲ ಹೇಳ್ತೀನಿ ಅವಳ ಕೈ ಹಿಂಗೆ ಅಂತ. ಗೊತ್ತಂತಲ್ಲ ಚಿಕ್ಕಮ್ಮನ್ಗ? ಗೊತ್ತಿರ್ಬೋದು. ಅವಳು ನಮ್ಮ ಮನೆಗಿದ್ದು ಅವ್ನು ಇವನು ಬಂದಿದ್ದು ಎಲ್ಲ ಹೇಳ್ಬೇಕಲ್ಲ ನಾವು. ಯಾಕಕ್ಕ ಹೇಳಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ನಾಳೆ ಬೆಳಗ್ಗೆ ಅವಳು ತಿಳಿದ್ರೆ ಅದೆಲ್ಲ ಬೇಕಾ ನಮ್ಗ? ಅದೆಲ್ಲ ಬಿದ್ದಿರೋ ಮಾತು ಎದ್ದಿರ್ಲಿ ಅಂತ ಏನು ನಡೀತೋ ಅದೆಲ್ಲ ಹೇಳ್ಬೇಕು ಅವಳ್ಕ. ಸರಿ ಬಿಡು, ಆಯ್ತು. ನಮ್ಮ ಯಜಮಾನ್ಗೆ ಒಂದು ಸ್ವಲ್ಪ ಅನ್ನ ಸಾರು ಮಾಡಿಬಿಟ್ಟು ಬರ್ತೀನಿ, ಹೋಗೋಣ ಬಿಡು. ನಾವು ಅಲ್ಲಿಂದ ಇಲ್ಲಿಂದ ಅಲ್ಕ ಓಡಾಡಿ ಬೇಜಾರು. ಹೌದು, ಅಲ್ಲಿಗೆ ಹೋದ್ರೆ ಇವಳನ್ನ ಸಹಿತ ನಾನು ಮಾತಾಡ್ಸ್ಬೇಕಲ್ಲ. ಹೋಗ್ತೀರಿ, ಈಚೆಗೆ ಬರ್ತೀರ ನಾವು? ಒಳಗೆ ತಗೊಂಡು ನಡಿ, ಒಂದು 3 ದಿನ ಇರೋಣ ಆರಾಮ್ಗ. ಹೌದಾ? ಈಚೆಗೆ ಆಚೆ ಓಡಾಡ್ತೀರ ಹೆಂಗಮ್ಮ ಇರೋದು? ಯಾರು ಇಲ್ದಿದ್ದಾಗ ಈಚೆಗೆ ಬರೋದು, ತಿರ್ಗಿ ಹೋಗೋದು. ನಡಿ. ಏನ ಅಮ್ಮನ ಮನೆಗೆ ಹೋಗ್ಬೇಕಂತೇನಿಲ್ಲ. ಮೊಮ್ಮಗನ ಮೇಲೆ ಪ್ರೀತಿ ಇಲ್ಲ ನಿಂಗ? ಅದೇ ಮೊಮ್ಮಗನು ವಂಶೋದ್ಧಾರಕ್ಕೂ ಅವ್ನು ಬಿಡಕತ್ತದ? ಅವಳು ಬಿಟ್ಟರು ಅವ್ನು ಬಿಡಲ್ಲ. ಅಮ್ಮ ನೋಡಮ್ಮ, ಚಿಕ್ಕಪ್ಪನ ಅವಳ್ಕೊ ಮನೆ ಎಲ್ಲ ತಗೊಡ್ತಾನಂತೆ. ನಂಗೂ ಹೇಳಿ ಅಪ್ಪನ್ಗೊಂದು ಮನೆ ತೆಗ್ಸ್ಕೊಡಮ್ಮ. ಅಪ್ಪನ ಕೇಳಿ ನಂಗೂ ಒಂದು ಮನೆ ತೆಗ್ಸ್ಕೊಡಮ್ಮ. ಬೇಡ ಅಂತ ಬಿಟ್ಬಿಟ್ಟು ಬಂದಿದ್ದು ಮನೆಗೆ ಇರ್ತೀರ. ಬಾಡಿಗೆ ಕೊಟ್ಬಿಟ್ಟು ಹೋಗಿ ನೀವು ಬಾಡಿಗೆ ಮನೆ ಕುತ್ಕೊಂಡು ಹೊಸ ಮನೆ ತಕ್ಕೊಡಂತೀಯ? ಎದ್ದಳಲ್ಲೇ ಎದ್ದಳು ಹೋಗೋದೇನ ಮೋಡಿಗೆ ಮಾಡ್ಬೇಕಂತಲ್ಲ ಮಾಡೋ. ಏನೇ ಒಯ್ದೇಹಿ ಬನ್ನಮ್ಮ. ಶಕುನಿ ನಿಮ್ಮ ಅಪ್ಪನ ಶಕುನಿ ಅಂತ ಅವನು. ಏನು ಹೇಳ್ಬೇಡ, ಸುಮ್ಮನಿರು. ಏನಪ್ಪ ಎಲ್ಲಿ ಆಯ್ತೀರ ಅಡಿಗೆ? ಇಲ್ಲ, ಮಾಡ್ತೀನಿ. ಎಲ್ಲಿ ಅವಳಿಗೆ ದೀಪಾಲಿ? ಅವಳಿಗಿನ ಅವ್ರ ಅಪ್ಪನ ಬಂದಿದ್ನು, ಕರ್ಕೊಂಡು ಹೋದ್ನು. ಹೌದೇನು? ಮಾತಾಡ್ದೇನು ಅವ್ರ ಅಪ್ಪನ ಕೂಡ? ಮಾತಾಡಿದ್ನಿ.
ಏನೋ ನಿಮ್ಮ ಸಂಬಂಧಿಕರು ಅಂತ ಅನಿಸ್ತದೆ ನಕ್ಕ. ಯಾರಪ್ಪನ ನಮ್ಮ ಸಂಬಂಧಿಕನೇ ಅವ್ರ ಅಪ್ಪನು. ನೀನು ನೋಡಿದ್ದೇನೋ ಅವ್ರಕ ನಮ್ಗೆ ಸಂಬಂಧ ಇದ್ದಿತ್ತು. ಓ ವಿಚಿತ್ರವಾಗಿ ಮಾತಾಡ್ಬೇಡ ನೀನು. ವಿಚಿತ್ರವಾಗಿ ಏನು ಮಾತಾಡ್ತಾರೆ? ಹಾಂ ಇವಾಗ ಸಿಕ್ಕಿದ್ರಲ್ಲ ನಾ ಕಡ್ಡ. ಅಯ್ಯ ಆ ಅಪ್ಪನ ಯಾರೋ ಏನು ಕತ್ತನ ನನಗೆ ಅಂತ ಹೇಳಿದ್ರು. ಮಾತಾಡಿದ್ರು ಕರ್ಕೊಂಡು ಅವ್ರ ಮಗನ ಅವ್ರು ಮನ್ಕೋದ್ರು. ನಾಗರಾಜನಲ್ಲ ಅವನು ನಿನ್ನ ತಂಗಿ ಗಣ್ಣ. ಆಹಾ ಏನು ಈ ಅಮ್ಮನಿಗೆ ಒಬ್ಳಿಗೆ ಗೊತ್ತಾಗೋದು. ಇನ್ನು ಮಿಕ್ಕನಾದ್ರಿಗೆ ಗೊತ್ತಾಗೋದೋ ಇಲ್ಲ. ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದಂತೆ. ನನಗೂ ಕತ್ಲೆ ಊರೆಲ್ಲ ಕತ್ಲಾಗಿರ್ತದೆ ಅಂತ. ನೋಡು ಅವ್ನು ಎಂಥ ಕೆಲಸ ಮಾಡೋನು, ಒಳ್ಳೆ ಕೆಲಸನೇ ಮಾಡೋನು. ನಾನು ನಿಯತ್ತಾಗಿದ್ದೀನಿ. ನೀನು ನನ್ನ ಮದುವೆ ಮಾಡ್ಕೊಳ್ಳೋದು ಯಾರನ್ನ ಬೇಡ ಅಂತ ಹೇಳಿದ್ರೆ ನೋಡೋಣ ಯಾವ್ದಾರ ನೋಡಿ ಮಾಡ್ಕೊಂತೀನಿ. ಮಾಡ್ಕೊಂಡು ಬಾಯ್ ಬರ್ಕೋ. ಮಾನ ಮರ್ಯಾದೆ ಇಲ್ದಿದ್ರೆ ಸರಿ. ಅಲ್ಲೇ ಅವಳಿಗೆ ಇವಾಗ ನಿನ್ಗೆ ಮಗಳಾದ್ಲು ತಾನೆ ದೀಪಾಲಿ? ಹಾಂ ಮನೆಗೆ ಇಕ್ಕೊಂಬೇಕು ತಾನೆ, ಬರಬೇಡ ಅಂತೇನೋ ಹೇಳ್ದಂತೆ. ಯಾರ ಮಗಳು? ನನಗೆ ಹೆಂಗೆ ಆತಾಳೆ ಮಗಳು? ನಿಂಗೇನು ತಲೆಗಿಲ್ಲ ಕೆಟ್ಟದ ಹೆಂಗೆ? ಅಯ್ಯೋ ಇನ್ನು ಇವಾಗ ನೀನು ನಿನ್ನ ತಂಗಿ ಅಕ್ಕ ತಂಗಿರುವ ಇವಾಗ ದೀಪಾವಳಿ ಅವ್ರ ಅಮ್ಮನೂ ನಿಮ್ಮ ತಂಗಿ ಆದಂಗೆ ತಾನೆ. ಹಾಂ ನೀನು ಮಗಳಿದ್ದಂಗೆ ನಿಮ್ಮ ಬಂಡವಾಳಗಳೇ ನಮ್ಗೆ ತಿಳಿಯಲ್ಲೇನೆ. ಹಾಂ ಸರಿಯಾಗಿ ಮಾಡೋದು ಬಿಡು. ನೀನು ನಿನ್ನ ತಂಗಿ ಪಡೋ ದುರಂಕಾರಕ್ಕೆ ಸರಿಯಾಗಿ ಮಾಡೋಣ ಭಗವಂತನು. ಬಾಯಿ ಮುಚ್ಕೊಂಡಿರಕ್ಕ ನಿಂಗೆ ಏನು ಕೊಡಬೇಕು? ಇವಾಗ ಮೈ ಕೈಲ ದಗದಗ ಅಂತ ಉರಿತಾ ಇದ್ರೆ ಹೋಗಿ ಒಂದೆರಡು ಬಕೆಟ್ ತಣ್ಣೀರು ಸುರ್ಕೊ ಹೋಗು ಸರೋತದೆ. ಈ ಅಪ್ಪನ ಇದೇ ಟೈಮ್ಗೆ ಬರ್ಬೇಕಾ? ಅಯ್ಯೋ ಅವು ಇದೇ ಟೈಮ್ಗೆ ಹಾಸ್ಕೋಬೇಕಾ? ಎಲ್ಲ ನಮ್ಮ ಮನೆ ಬರೀತಕ್ಕ ಮುಂದುವರಿಯುವುದು.